ಪ್ರಿಪೇರ್ ಆಗ್ತಾ ಇದ್ದೀರಾ, KS ಕರ್ನಾಟಕದ ಮೇನ್ಸ್ ಹೇಗೆ ಪ್ರಿಪೇರ್ ಆಗಬೇಕು, UPSC ಮೇನ್ಸ್ನ ಹೇಗೆ ಪ್ರಿಪೇರ್ ಆಗಬೇಕು ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆ KS ಮತ್ತು UPSCನೂ ಒಂದೇ ಪ್ಯಾಟರ್ನಲ್ಲಿ ಹೇಗೆ ಫಾಲೋ ಮಾಡಬೇಕು, ಯಾವ್ಯಾವ ಬುಕ್ಸ್ನ ಓದಬೇಕು ಅನ್ನೋದನ್ನು ಎಲ್ಲದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ KS ಮತ್ತು UPSC ಸಿವಿಲ್ ಸರ್ವಿಸ್ನಲ್ಲಿ ಸಿಲೆಬಸ್ ಮತ್ತು ಮಾರ್ಕ್ಸ್ ಓವರ್ಲ್ಯಾಪ್ ಬಗ್ಗೆ ನಾನು ನಿಮಗೆ ಇಲ್ಲೇ ಹೇಳ್ತೇನೆ. ಆ್ಯಕ್ಚುಲಿ 2025 ನೋಟಿಫಿಕೇಷನ್ ತೊಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ಆಲ್ರೆಡಿ, ಹೌದಲ್ವಾ? ಹಾಗಾದರೆ UPSCಗೂ ಪ್ರಿಪೇರ್ ಆಗ್ತಾ ಇದ್ದೀರಾ, KSCಗೂ ಪ್ರಿಪೇರ್ ಆಗ್ತಾಯಿದ್ದೀರಾ. ಆ್ಯಕ್ಚುಲಿ UPSC ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರು ಆಲ್ಮೋಸ್ಟ್ ಜೂನ್ನಲ್ಲೇ ಸ್ಟಾರ್ಟ್ ಆಗಿ ಮಾಡಿರ್ತಾರೆ ಮೇನ್ಸ್ನ ಪ್ರಿಪೇರ್ ಮಾಡೋದು. ಯಾರು KS ಅಂತಲೇ ಓದ್ತಿರ್ತಿರಲ್ಲ ಅವ್ರು ಆಲ್ಮೋಸ್ಟ್ ಯಾಕಂದ್ರೆ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಅವಾಗ ಅವ್ರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಯಾಕಂದರೆ ಕರ್ನಾಟಕದ ಒಳಗೆ ಆಲ್ಮೋಸ್ಟ್ ವರ್ಷ ಆಗೋದಿಲ್ಲ. ಇವಾಗ ಕರ್ನಾಟಕದ ಸಿಲೆಬಸ್ಸಿಗೂ ಮತ್ತು UPSC ಸಿಲೆಬಸ್ಸಿಗೂ ಎರಡೂ ಎಟ್ ಎ ಟೈಮ್ನು ಪ್ರಿಪೇರ್ ಆಗ್ಬೋದು. ಯಾವ ಸಬ್ಜೆಕ್ಟ್ಸ್ ಓವರ್ಲ್ಯಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೋಡ್ಕೊಳ್ಳೋಣ. KS ಪ್ರಿಲಿಮ್ಸ್ ಮತ್ತು UPSC ಪ್ರಿಲಿಮ್ಸ್ ಅಲ್ಲಿ 2 ಪೇಪರೇ ಇರೋದು. ನೆಗೆಟಿವ್ ಮಾರ್ಕ್ಸಿಂಗ್ಸ್ ಕೂಡ ಇರ್ತದೆ. ಪೇಪರ್ 1 ಒಂದೇ ಪೇಪರು 200 ಮಾರ್ಕ್ಸ್ ಇರ್ತದೆ, 100 ಕ್ವಶನ್ಸ್ ಇರ್ತದೆ. UPSC ಒಳಗೂ 100 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸಿಂದ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಇಲ್ಲಿ 0.25 ಪರ್ ರಾಂಗ್ ಆನ್ಸರಿಗೆ ಇರ್ತದೆ, ಇಲ್ಲಿ 0.33 ಪರ್ ರಾಂಗ್ ಆನ್ಸರ್ ಇರ್ತದೆ. ಪ್ಲಸ್ ಇಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಇರ್ತದೆ, CSAT ಎಲ್ಲಿ UPSCಯಲ್ಲಿ. ಇಲ್ಲಿ ಕ್ವಾಲಿಫೈಯಿಂಗ್ ನೇಚರ್ ಎರಡೂ ಕ್ವಾಲಿಫೈ. ಇಫ್ ಇನ್ ಕೇಸ್ ನೀವೇನಾದರೂ ಕಟ್ ಆಫ್ ರೀಚ್ ಆದ್ರಿ ಅಂತಂತಂದರೆ ನೀವು ಕ್ವಾಲಿಫೈ ಆಗ್ತೀರಿ ಅಂತ ಅರ್ಥ. ನೋಡಿ 2025 ಒಳಗೆ 81.25 ಇದು ಕಟ್ ಆಫ್ ಇತ್ತು. UPSC ಸ್ವಲ್ಪ ಜಾಸ್ತಿನೇ ಇರ್ತದೆ ಯೂಶ್ವಲಿ. ಅದರೊಳಗೆ ಈ ಸಲ ಅಂತೂ 2026 ಒಳಗಂತೂ ಇನ್ನೂ ಬೇರೆ ಆಗಿದೆ. ಪ್ರಿಲಿಮ್ ಸಿಲೆಬಸ್ ಯಾವ್ಯಾವ ಓವರ್ಲ್ಯಾಪ್ ಆಗುತ್ತೆ, ಯಾವ್ದು ಹೈ ಚಾನ್ಸಸ್ ಅದಾವ, ಎಷ್ಟು ಸಿಲೆಬಸ್ ಓವರ್ಲ್ಯಾಪ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಕೊಳೋಣ. ಇಂಡಿಯನ್ ಹಿಸ್ಟ್ರಿ KS ಮತ್ತು UPSC ಎರಡೂ ಒಳಗೂ ಇರ್ತದೆ. ಆದ್ರೆ ಇಲ್ಲಿ ಸ್ವಲ್ಪ ಕರ್ನಾಟಕದ ಸ್ಪೆಸಿಫಿಕ್ಕಾಗಿ ಸ್ವಲ್ಪ ನೀವು ಇಲ್ಲಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ಹೈಲಿ ಓವರ್ಲ್ಯಾಪ್ ಆಗೋ ಸಬ್ಜೆಕ್ಟ್ಸು ಸ್ಪೆಸಿಫಿಕ್ಕಾಗಿ ಕರ್ನಾಟಕ ಸ್ಪೆಸಿಫಿಕ್ಕು. ಇಲ್ಲಿ UPSC ಒಳಗಂದ್ರೆ ಆಲ್ಮೋಸ್ಟ್ ಮಿಡ್ವಲ್ ಇಂಡಿಯಾಲಿಂತ್ರ ಅಂತಂದ್ರೆ ವಿಜಯನಗರ ಡೈನೆಸ್ಟಿ ಬಗ್ಗೆ ಕೇಳ್ತಾರೆ, ಹೊಯ್ಸಳ, ಚಾಲುಕ್ಯ ಇವೇ ಅದಾವ. ವಿಜಯನಗರ ಅಂತೂ ಮೋಸ್ಟ್ ಇಂಪಾರ್ಟೆಂಟು UPSC ಒಳಗೆ. ಅದೇ ಸಬ್ಜೆಕ್ಟ್ಸೇ ಇಲ್ಲದಾವ. ಸ್ವಲ್ಪ ಏನಂದ್ರೆ ಜಾಸ್ತಿ ಒತ್ತಾಕಿ ಓದಬೇಕು. ಇನ್ ಇಂಡಿಯನ್ ವರ್ಲ್ಡ್ ಆ್ಯಂಡ್ ಜಿಯೋಗ್ರಫಿ ಇಲ್ಲಿ ನೋಡ್ರಿ, ಇಲ್ಲಿ ಕರ್ನಾಟಕ ಸ್ಪೆಸಿಫಿಕ್ಕಾಗಿ ನೀವು ಓದಿದ್ರಿ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ UPSC ಸಿಲೆಬಸ್ಸೇ ಇರೋದು. ಬಟ್ KS ಒಳಗೆ ನೀವು ಸ್ವಲ್ಪ ಕರ್ನಾಟಕ ಸ್ಪೆಸಿಫಿಕ್ಕಾಗಿ ಓದ್ಕೋಬೇಕು. ಇಂಡಿಯನ್ ಎಕನಾಮಿ 2 ಸೇಮ್ ಐತಿ, ಅಂಥದ್ದೇನಿರಲ್ಲ. ಕರೆಂಟ್ ಅಫೇರ್ಸ್ ಸೇಮ್, ಸ್ವಲ್ಪ ಕರ್ನಾಟಕದ ರಿಲೇಟೆಡ್ ಯಾವ ಬರ್ತವೆ ನೋಡ್ರಿ ಮ್ಯಾಗ್ಝಿನ್ಸು ಅವನ್ನ ಸ್ವಲ್ಪ ನೋಡ್ಕೋಬೇಕು. ಕರೆಂಟ್ ಅಫೇರ್ಸು ಸ್ಟೇಟ್ ಬಗ್ಗೆ ನೋಡ್ರಿ, ಕರ್ನಾಟಕ ಸ್ಕೀಮ್ಸ್ ಬಗ್ಗೆ, ಬಜೆಟ್ಸ್ ಬಗ್ಗೆ. ಇಲ್ಲಿ ಏನಂತಂದರೆ ಆಲ್ಮೋಸ್ಟ್ ಇಂಡಿಯಾ ಇಯರ್ ಬುಕ್ಕು, ಭಾರತ್ ಆ ಥರದ ಬುಕ್ಸ್ನ ಇಲ್ಲಿ UPSCದವರು ಓದ್ತಾರೆ. ಸೇಮೇ, ಬಟ್ ಏನು ಅಷ್ಟೊಂದು ಹೈ ಚಾನ್ಸಸ್ ಇಲ್ಲ. ಕರ್ನಾಟಕದ ಬಗ್ಗೆನೇ ಸ್ಪೆಸಿಫಿಕ್ಕಾಗಿ ಕೇಳಬೇಕು ಅನ್ನೋದಿಲ್ಲ. ಬಟ್ UPSC ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗೋದ್ರಿಂದ ಸ್ವಲ್ಪ ನ್ಯಾಷನಲ್ ಲೆವೆಲ್ಗಿರೋ ಕ್ವಶನ್ಸೇ ಕೇಳ್ತಾರೆ. ಜನರಲ್ ಸೈನ್ಸು ಎರಡೂ ಒಂದು ಹೈಲಿ ಓವರ್ಲ್ಯಾಪ್ ಆಗ್ತೈತಿ. ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಹೈಲಿ ಓವರ್ಲ್ಯಾಪ್ ಆಗ್ತೈತಿ. ಇನ್ನು ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸ್ನಿಂಗು ಇಲ್ಲಿ ನೋಡ್ರಿ, ಇಲ್ಲೇ CSAT ಒಳಗೆ ಕವರ್ ಅಪ್ ಆಗುವಂಥ ಸಬ್ಜೆಕ್ಟ್ಸ್ ಅದಾವ. 80 ಕ್ವಶನ್ಸ್ ಬರ್ತಾವೆ, ಹೌದಾ? ಇಲ್ಲೇನಂತಂದ್ರೆ SSLC ಸ್ಟ್ಯಾಂಡರ್ಡಿಂದ ಅಷ್ಟೇ ಕೇಳ್ತಾರೆ, ಅಷ್ಟೊಂದು ಜಾಸ್ತಿ ಟಫಾಗಿಯೂ ಇರೋಂಗಿಲ್ಲ. UPSC ಅಂತ ಬಂದರೆ CSAT ಸ್ವಲ್ಪ ಚೇಂಜ್ ಅದ. ಅದರೊಳಗೆ 2026 ಕ್ವಶನ್ ಪೇಪರ್ ಅಂತೂ ಇನ್ನೂ ಚೇಂಜ್ ಅದ. ಮತ್ತು ಅದು ಬಂದ್ರೆ ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ, ಕರ್ನಾಟಕ ಸ್ಪೆಸಿಫಿಕ್ ನೀವು ಇಲ್ಲಿ ಓದ್ಕೋಬೇಕಾಗುತ್ತಾ. UPSC ಒಳಗೆ ಇದು ಕವರ್ ಆಗಿರಲ್ಲ, ಯಾಕಂದರೆ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಈ ಥರನೇ ಇರ್ತದೆ. ಇಲ್ಲೂ ಕೇಳ್ತಾರೆ ಜಿಯೋಗ್ರಫಿ ಒಳಗೆ, ಇಂಡಿಯನ್ ಜಿಯೋಗ್ರಫಿನೂ ಕೇಳ್ತಾರೆ,
ವರ್ಲ್ಡ್ ಜಿಯೋಗ್ರಫಿನೇ ಕೇಳ್ತಾರೆ. ಬಟ್ ಕರ್ನಾಟಕ ಸ್ಪೆಸಿಫಿಕ್ನ ಸ್ವಲ್ಪ ಕವರ್ ಅಪ್ ಮಾಡ್ಕೋರಿ. ಅದನ್ನು ಬಿಟ್ಟರೆ ಇನ್ನು ಮೀನ್ಸ್ ಒಳಗೆ ಏನೈತಿ, ಸೇಮ್ ಪ್ಯಾಟರ್ನ್ ಐತಿ, ಬಟ್ ಆಪ್ಷನಲ್ ಸಬ್ಜೆಕ್ಟ್ಸ್ ಇಲ್ಲ. ಯಾಕಂದ್ರೆ 2016 ಅಮೆಂಡ್ಮೆಂಟ್ ಪ್ರಕಾರ ಏನು ಮಾಡಿದಾರೆ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ KS ಮೀನ್ಸ್ ಒಳಗ್ಲಿಂದ ತೆಗ್ದಾರೆ. ಹಾಗಾಗಿ ನಿಮ್ಗೆ ಇದ್ರ ಚಿಂತೆ ಇರಂಗಿಲ್ಲ, ಆಪ್ಷನಲ್ ಸಬ್ಜೆಕ್ಟ್ನ ನೀವು ಸ್ಕೋರ್ ಮಾಡ್ಬೇಕಂತ ಹೇಳಿ. ಇಲ್ಲೇ ಲ್ಯಾಂಗ್ವೇಜ್ ಪೇಪರ್ ಅದಾವ, ಯಾವ ಕ್ವಾಲಿಫೈಯಿಂಗ್ ಸೇಮ್. ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕರ್ನಾಟಕದವ್ರು ಕನ್ನಡನ ತೊಗೊತಾರೆ ಆಲ್ಮೋಸ್ಟ್. ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಸೇಮ್, ನೀವು ಎರಡಕ್ಕೂ ಪ್ರಿಪೇರ್ ಆಗ್ಬೋದು. ಅದನ್ನು ಬಿಟ್ಟರೆ ಎಸ್ಸೆ ನೋಡ್ರಿ 250 ಮಾರ್ಕ್ಸು 2 ಎಸ್ಸೆನೇ ಇರ್ತಾವೆ ಸೇಮ್. ಇದ್ರೊಳಗೆ ಅಂತಂದ್ರೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಲೋಕಲ್, ಸ್ಟೇಟ್. ಇದು KS ಮೀನ್ಸ್ ಒಳಗೆ ಕೇಳ್ತಾರೆ. ಜನರಲ್ ಸ್ಟಡೀಸು ಅವು 4 ಪೇಪರ್ ಇರ್ತಾವೆ, UPSC ಒಳಗೂ 4 ಪೇಪರ್ ಇರ್ತಾವೆ. 250 ಮಾರ್ಕ್ಸ್, ಅದ್ರೊಳಗಾದ್ರೂ 250 ಮಾರ್ಕ್ಸ್, ಟೋಟಲ್ 1000 ಮಾರ್ಕ್ಸಿಂದು ಕ್ವಶನ್ ಪೇಪರ್ ಇರ್ತಾವೆ. ಜನರಲ್ ಸ್ಟಡೀಸ್ 20 ಕ್ವಶನ್ಸ್ ಇರ್ತಾವೆ, ಟೋಟಲ್ 1 ಪೇಪರ್ ಒಳಗೆ 3 ತಾಸಿಂದು. ಇನ್ನು ಆಪ್ಷನಲ್ ಸಬ್ಜೆಕ್ಟಿಂದ ಅಂದರೂ ಚಿಂತೆನೇ ಇರಲ್ಲ. KS ಮೀನ್ಸ್ ಒಳಗೆ ಇದ್ರೊಳಗೆ UPSC ಮೀನ್ಸ್ ಒಳಗೆ ಅಂದ್ರೆ ಸ್ವಲ್ಪ ಆಪ್ಷನಲ್ ಪೇಪರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗ್ತೈತಿ. ಇನ್ನು ಟೋಟಲ್ ಮೆರಿಟ್ ರ್ಯಾಂಕಿಂಗ್ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಎಸ್ಸೆ ಪ್ಲಸ್ GS1 2 3 4 ಇವನ್ನಷ್ಟು ಸೇರಿಸಿ 1750 ಮಾರ್ಕ್ಸ್. ಇನ್ನು UPSC ಮೀನ್ಸ್ ಒಳಗೆ ನೋಡ್ರಿ 1750 ಮಾರ್ಕ್ಸ್. ಯಾವ್ಯಾವು? ಎಸ್ಸೆ, GS ಮತ್ತು ಆಪ್ಷನಲ್, ಇವು 3 ಸೇರಿ. ಇಂಟರ್ವ್ಯೂ ಒಳಗೆ ನೋಡ್ರಿ ಇಲ್ಲಿ ಫಸ್ಟಿಗೆ 200 ಮಾರ್ಕ್ಸ್ ಇತ್ತು, ಇವಾಗ 25 ಮಾರ್ಕ್ಸಿಂದು ಮಾಡ್ಯಾರ. UPSC ಮೀನ್ಸ್ ಒಳಗಂದ್ರೂ 275 ಮಾರ್ಕ್ಸ್. ಇಲ್ಲಿ ಇಂಟರ್ವ್ಯೂದು ನೋಡಲ್ಲ ಅಷ್ಟೊಂದೇನಿಲ್ಲ, ಬಟ್ ನೀವು ಇಲ್ಲೇ ಸ್ಕೋರ್ ಮಾಡ್ಕೋಬೇಕು. ಎಸ್ಸೆ ಒಳಗನ ಜಾಸ್ತಿ, ಟೋಟಲ್ ಮಾರ್ಕ್ಸ್ ಬಂದು 1275 ಮಾರ್ಕ್ಸ್. UPSC ಮೀನ್ಸ್ ಇದು ನೋಡ್ರಿ 2025 ಮಾರ್ಕ್ಸ್. ಆಲ್ಮೋಸ್ಟ್ ಸೇಮ್ ಐತಿ. ಏನಂದ್ರೆ ಅದ್ರೊಳಗೆ ಆಪ್ಷನಲ್ ಐತಿ, ಇದ್ರೊಳಗೆ KS ಮೀನ್ಸ್ ಒಳಗೆ ಆಪ್ಷನಲ್ ಇಲ್ಲ. ಇಷ್ಟು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಐತಿ. ಸಿಲೆಬಸ್ಸು ನೋಡ್ರಿ ಇಲ್ಲಿ GS1 ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆ್ಯಂಡ್ ಸೊಸೈಟಿ, ಅದ್ರ ಜೊತೆ ಇಂಡಿಯನ್ ಮತ್ತು ಕರ್ನಾಟಕದ್ದು ಹಿಸ್ಟ್ರಿ ಮತ್ತು ಕಲ್ಚರ್ ಅದನ್ನು ಓದ್ಕೋಬೇಕು. ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ GS1 ಸೇಮ್ ಸಬ್ಜೆಕ್ಟ್. GS2 ಅಂತ ಬಂದರೆ ಗವರ್ನೆನ್ಸ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, IR. ಇಲ್ಲೂ ನೋಡ್ರಿ ಗವರ್ನೆನ್ಸ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, IR ಇವ ಸೇಮ್ ಅದಾವ. GS3 ಎಕನಾಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಸೆಕ್ಯೂರಿಟಿ, ಇದ್ರೊಳಗೂ ಸೇಮ್, ಯಾವುದು ಚೇಂಜಸ್ ಇಲ್ಲ. ಎಥಿಕ್ಸ್, ಇಂಟಿಗ್ರಿಟಿ, ಆ್ಯಪ್ಟಿಟ್ಯೂಡು, ಇದ್ರೊಳಗೆ ಎಥಿಕ್ಸ್, ಇಂಟಿಗ್ರಿಟಿ, ಆ್ಯಪ್ಟಿಟ್ಯೂಡು ಸೇಮ್ ಸಬ್ಜೆಕ್ಟ್ಸ್ ಅದಾವ. ಎರಡೂ ಒಮ್ಮಾಕ್ಲೇನ ನೀವು ಪ್ರಿಪೇರ್ ಆಗ್ಬೋದು, ಇಲ್ಲಿ ಯಾವ ಚೇಂಜಸ್ಸು ಇಲ್ಲ. ಇನ್ನೂ ಹೇಳಬೇಕಂದ್ರೆ KSನ ಆರಾಮಾಗಿ ನಾವು ಕ್ವಾಲಿಫೈ ಮಾಡ್ಕೋಬೋದು. ನಾನು ಮೀನ್ಸ್ ಪೇಪರ್ನ ಚೆಕ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಏನು ಇಂಪಾರ್ಟೆಂಟ್ ಅಂತಂದರೆ ಇಂಟ್ರೋ, ಕನ್ಕ್ಲೂಷನ್, ಇವು 2 ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಒಂದು ತಕ್ಷಣ ನೋಡಿದ ತಕ್ಷಣ ಇಂಟ್ರೋ ಅಟ್ರ್ಯಾಕ್ಟ್ ಆಗಬೇಕು. ಆ ಥರ ಕ್ವಶನ್ಸಿಗೆ ಆನ್ಸರ್ ನೀವು ಬರೆಯಕತ್ತೀರಿ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಇನ್ನೊಂದು ಏನಾದರೂ ಪ್ರಾಕ್ಟೀಸ್ ಬೇಕು, ಡಿಸಿಪ್ಲಿನ್ ಆಗಿ ಪ್ರಾಕ್ಟೀಸ್ ಮಾಡಿರಿ. ನೀವು UPSCನೂ ಕ್ಲಿಯರ್ ಮಾಡ್ಕೋಬೋದು, KSನೂ ಕ್ಲಿಯರ್ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ಬೇಕು, ಡಿಸಿಪ್ಲಿನ್ ಬೇಕು. ಓದ್ರಿ. ಎಕ್ಸಾಮ್ಸ್ ನೋಟಿಫಿಕೇಷನ್ ರಿಲೀಸ್ ಮಾಡಕತ್ತಾರ, ಓದ್ಕೋರಿ. ಥ್ಯಾಂಕ್ ಯು. ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.